ಅನ್ಮಿಟ್ ಓಪನ್ ಮಾಡಿ ಈ ವಿಡಿಯೋನ ಫಸ್ಟ್ ನೋಡಿ ನೀವು. ಇದು ಸಮರದಲ್ಲಿ ನೀರು ಲೊಕೇಶನ್ ಫಸ್ಟ್ ಟೈಮ್ ಈಗ ಪಬ್ಲಿಕ್ದಲ್ಲಿ ವಿಡಿಯೋ ಮಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ದ ಬ್ರೋ ಪಾಯಿಂಟ್ ಗ್ಯಾರೇಜ್ ಬ್ಲಾಗ್. 1 ಗಂಟೆ 5 ನಿಮಿಷ ಆಗಿದೆ. ಇವಾಗ ನಾನು ಹೋಗ್ತಾ ಇದ್ದೀನಿ ಕಣವ ಡ್ಯಾಮ್. ಸೊ ರೆಡಿ ಆಗುವ, ಆಮೇಲೆ ಹೋಗುವ ಅಂತ ಇದ್ರು. ಬಟ್ ಪ್ಲ್ಯಾನ್ ಏನೋ ಚೇಂಜ್ ಮಾಡಿಬಿಟ್ಟು ಕಣ್ವಾಕ್ಕಿಂತ ಇನ್ನೂ 7 ಕಿಲೋಮೀಟ್ರ್ ಏನೋ ದೂರ ಅಂತ ಅಡ್ರೆಸ್ ಇಡ್ತಾ ಇದ್ದಾರೆ. ನಾನು ಅಲ್ಲಿ ಎಲ್ಲಂತ ಹೋಗಿಲ್ಲ, ಹೋಗ್ಬಿಟ್ಟು ನೋಡುವ ಎಲ್ಲಿ ಅಂತ. ಸೊ ಸಿಗುವ ಜರ್ನಿ. ಸೊ ಇವಾಗ ಬಂದು ಕೆಂಗಲ್ಲು. ಪ್ಲ್ಯಾನ್ ಏನೋ ಚೇಂಜ್ ಆಗಿಬಿಟ್ಟು ಏನೋ ರಾಮನಗರ ಕಡೆ ಅಂತ ಇದ್ದಾರೆ. ಸೊ ನೋಡುವ ಎಲ್ಲಿ ಅಂತ ನನಗೂ ಐಡಿಯಾ ಇಲ್ಲ. ಅದು ಒಂದು ಸ್ವಲ್ಪ ಚಿಲ್ಲಂಡಿ ತಗೊಂಡು ಚಿಪ್ಸು ನೀರಿನ ಬಾಟ್ಲು ಎಲ್ಲ ಹೋಯ್ತಾ ಇರೋದು. ಸೊ ಸಿಕ್ಕುವ. ಸೊ ಅಲ್ಲಿಂದ ಜ್ಯೂಸ್ ಎಲ್ಲ ಕುಡಿದೈತು, ಕುಡ್ಕೊಂಡು ಈಗ ರಾಮನಗರ ಕಡೆ ಹೋಯ್ತಾ ಇದ್ದಾರೆ. ಸೊ ನೀವು ಎಲ್ಲಿ ಅಂತ ಪಕ್ಕ ಅಡ್ರೆಸ್ ಗೊತ್ತಿಲ್ಲ, ನೋಡುವ ಎಲ್ಲಿ ಅಂತ. ಅದು ಏನೋ ಕನಕಪುರ ರೋಡ್ ತೋರಿಸ್ತಾ ಇದೆ. ಸೊ ನಿಮಗೆ ಆದಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ರೋಡ್ನ. ನಮ್ಮ ಬ್ಲಾಗ್ನ ನೋಡಿ, ನನ್ನ ಬ್ಲಾಗ್ ಹೇಗೆ ಕಾಣುತ್ತೆ ನಿಮಗೆ ಕಮೆಂಟ್ ಮಾಡಿ. ಹಿಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಅದು ಬೆಲ್ ಇದೆಲ್ಲ ಅದನ್ನೂ ಅಮಕ್ ಕೊಡಿ. ಏನು ಡೇಂಜರ್ ಅಂತೂ ಏನಿಲ್ಲ, ಆರಾಮಾಗೆ ಎಂಜಾಯ್ ಮಾಡ್ಬೋದು. ನೀರು ಅಷ್ಟೇನು ಜಾಸ್ತಿ ಇಲ್ಲ, ಏನು ಡೀಪ್ ಒಂದು ಇಲ್ಲ. ನೀವು ನೋಡ್ಬೋದು ಅಜೇನ್. ನೋಡ್ಬೋದು ಕ್ರೌಡ್ ಅಂತೂ ಫುಲ್ ಇದೆ, ಚೆನ್ನಾಗಿದೆ ಫುಲ್ ಪಬ್ಲಿಕ್ಕು. ಇವ್ರು ನಮ್ಮ ಮಗ ಅಂತೂ ಫುಲ್ ಇನ್ನೂ ನೀರು ಆಡ್ಕೊ ಬಂದಿರೋದಂತೆ ನನ್ನ ಬ್ರಷ್ಟಲ್ಲೇ. ಇನ್ನೊಂದ್ಸತಿ ಆಡೋಣ ಅಂತ ಇದು ಮಾಡ್ತಾ ಇದ್ದಾನೆ. ಪಬ್ಲಿಕ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ನೀವು ನೋಡ್ಬೋದು ಜನ, ಭಾಳ ಜನ ಇತ್ತು. ಇದು ಔಟ್ಡೋರ್ ವಿಡಿಯೋ ಫಸ್ಟ್. ನಾನು ಔಟ್ಸೈಡ್ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಂಫರ್ಟಬಲ್ ಇಲ್ಲ. ಇನ್ನು ಸ್ವಲ್ಪ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ಬೋದು ಅಲ್ಲಿ ಮೇಲಿಂದ ಎಲ್ಲ ಹುಡುಗರು ಜಂಪ್ ಮಾಡ್ತಾಯಿದ್ರು. ಬರೀ ನಾನು ಹೋಗಿದ್ದೆ, ಬಟ್ ನೀರಿಗೆ ನಾನು ಹೋಗಿದ್ದೆ, ಬಟ್ ಅದು ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ಆ ಕಡೆ ಇದ್ರು. ನಾನು ನನ್ನ ಮಗನಿಗೆ ಕರ್ಕೊಂಡು ಹೋಗಿದ್ದೆ. ಏನು ಡೇಂಜರ್ ಅಂತೂ ಏನೂ ಇಲ್ಲ, ಸಖತ್ ಎಂಜಾಯ್ ಆಯಿತು. ನೋಡ್ಬೋದು ನೀವು, ಅಲ್ಲಿ ನೋಡಿದ್ರೆಲ್ಲ ಜಂಪ್ ಮಾಡ್ತಾ ಇರೋದು ನೋಡಿ.
ನೋಡಿ ಹೆಂಗ್ ಜಂಪ್ ಮಾಡ್ತಾ ಇದ್ದಾರೆ. ಡೇಂಜರ್ ಅಂತೂ ಏನೂ ಇಲ್ಲ. ಇವರು ಅಷ್ಟಲ್ಲೇ ಸ್ವಲ್ಪ ನೀರಲ್ಲಿ ಮಣ್ಣು ಹಾಕ್ತೀನಿ ಅಂತ ಇದು ಮಾಡಿದ್ರು. ಮಣ್ಣು ತಗೋಬಿಟ್ಟು ನೀರಲ್ಲಿ ಹಾಕ್ತೀನಿ ನಾನು ಅವ್ರ ಗಾಡಿ ಮೇಲೆ ಹಾಕ್ತೀನಿ ಅಂತ ಇದು ಮಾಡ್ಕೊಂಡಿದ್ರು. ಆಮೇಲೆ ಸ್ವಲ್ಪ ತಲೆ ಮೇಲೆ ಮೇಲೆ ನೆನೆಸಿ ಅವರು ಸ್ವಲ್ಪ ಹೊತ್ತಾಳಿದ್ರು. ಆಮೇಲೆ ನಾನು ನೀರಿಗೆ ಹೋಗಿ ಇದು ಮಾಡ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಇಲ್ಲಿ ಕುರಿತು ಸಿಕ್ಕಾಪಟ್ಟೆ ಇತ್ತು. ಈ ಕಡೆ ಎಲ್ಲ ನೀರೇನು ಈ ಥರ ಕಾಲದಿಂದ ನಾವು ಸ್ವಲ್ಪ ಮೇಲೆ ಇತ್ತು ಅಷ್ಟೇ. ಆ ಕಡೆ ಒಂದು ಸ್ವಲ್ಪ ಡೀಪು ಎಷ್ಟು ಗಂಟೆ ಬರ್ತಾ ಇದ್ದೆ. ಭಾಳ ಈ ಬಿಸಿಲಿಗೆ ತಡೆಯೋಕ್ಕಾಗಲ್ಲ, ಹೋಗ್ಬಿಟ್ರೆ ಒಳ್ಳೇದಂತ ನಾನು ಹೊಂಟೋಗಿದ್ದು. ಬಿಸಿಲು ಏನ್ರು ಸಖತ್ತಾಗಿದೆ. ಇಷ್ಟೊಂದು ಹುಡುಗಂದು ವಿಡಿಯೋ ಮುಂದೆ ನಾವು ಶೂಟ್ ಮಾಡ್ತೀನಿ. ಇದರಿಂದ ಸ್ವಲ್ಪ ಏನು ಭಯ ಇಲ್ದಂಗೆ ಅದು ಹೆಂಗೆ ಜಂಪ್ ಮಾಡ್ತಾ ಇದಾರೆ ನನಗಂತೂ ಆಗಲ್ಲ. ಜಂಪ್ ಗಿಂಪ್ ಮಾಡೋಕ್ಕೆ ಹೆಂಗೆ ಜಂಪ್ ಮಾಡ್ತಾ ಇದಾರೆ ಅವರು. ಏನು ಹೆಂಗೆ ಅಂತ ನನಗಂತೂ ಒಂದು ಸ್ವಲ್ಪ ಇದ್ದಾಗಿಲ್ಲ. ಅದು ಬರೀ ಈ ಕಡೆ ಇಷ್ಟಿದ್ದು, ಆ ಕಡೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಂದು ಇದ್ದಿದೆ. ಇಲ್ಲೂ ಪಬ್ಲಿಕ್ ಫುಲ್ ಇತ್ತು. ಇನ್ನೂ ಜನ ಬರ್ತಾ ಇದಾರೆ. ಮೇಲಿಂದಾನೆ ಜಂಪ್ ಮಾಡ್ತಾ ಇದ್ದಾರೆ. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ. ಗಾಡಿ ಯಾರೇ ಪಿಚ್ಚೆ ಅಂತೂ ಸಿಕ್ಕಾಪಟ್ಟೆ ಇದೆ. ಬಟ್ ಸ್ವಲ್ಪ ನೀವೇನಾರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿದ್ರೆ ಈ ಥರ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ದಯವಿಟ್ಟು ನಮ್ಮ ವಿಡಿಯೋನ ಫಾಲೋ ಮಾಡಿ. ಇವ್ರು ನನ್ನ ಮಗ, ಇವ್ರು ನಮ್ಮ ನಾದ್ನಿ ಮಗ. ಕಾಂಜರಿಂಗ್ ಸರ್ ಎಲ್ಲಿದ್ದಾರೆ ಅದು? चलाओ घूम कर ना। हाँ मैं नहीं कर रही. ಇಲ್ಲ ಇಲ್ಲ ಏನು ಹಾಕಲ್ಲ. ಸೊ ಈಗ ಮನೆಗೆ ಹೋಗುವ ಅಂತ ಓಡಿದ್ರು. ಅಲ್ಲಿಂದ ಮನೆ ಕಡೆ ಹೋಗ್ತಾ ಇರೋದು. ಮಗ ನನ್ನ ಜೊತೆ ಬಂದ್ಬಿಟ್ಟ. ಬರೋ ಟೈಮ್ನಲ್ಲಿ ಮನೆಗೆ ಹೋಗ್ಬಿಟ್ಟಿದ್ರು ಅವರು. ಅದರಲ್ಲಿ ಜಾಸ್ತಿ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಇಷ್ಟು ತಗೊಂಡು ನಾವು ಕರ್ಕೊಂಡು ಜೊತೆಯಲ್ಲಿ. ಬಟ್ ಒಂಥರ ಅವ್ರ ಜೊತೆಯಲ್ಲಿದ್ದರೆ ಒಂಥರ ಇದು ರಿಲ್ಯಾಕ್ಸ್, ಮೈಂಡ್ ಎಲ್ಲ ರಿಲ್ಯಾಕ್ಸ್ ಇರ್ತದೆ. ನಾವು ಅಪ್ಪ ಆದಮೇಲೆ ನಮ್ಮ ಅಪ್ಪಂದು ಇದು ಗೊತ್ತಾಗ್ತಾ ಇದೆ. ಅವರು ನಮಗೆ ಹೆಂಗೆ ಯಾವ ಥರ ಕಷ್ಟದಲ್ಲಿವೆ ನಮ್ಮ ಜೊತೆ ಹೆಂಗಿದ್ರು ಅಂತ ಮೈಂಡೇ ಒಂಥರ ಆಯ್ತಿದೆ. ಸರಿ, ಸಿಗುವ ನೆಕ್ಸ್ಟ್ ಬ್ಲಾಗ್ದಲ್ಲಿ.